ನಮಸ್ಕಾರ. ನಮ್ಮ ಎಲ್ಲ ಟಿವಿ ಲೋಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಯೋಗ ಚಿಕಿತ್ಸಕ ಎಂ ಬಿ ಮುರಳಿ ಮಾಡುವ ಸಾಷ್ಟಾಂಗ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಡಯಾಬಿಟಿಕ್ಸ್, ಸಕ್ಕರೆ ಕಾಯಿಲೆ, ಮಧುಮೇಹ, ಶುಗರ್ ಇವೆಲ್ಲ ಬೇರೆ ಬೇರೆ ಕಾಯಿಲೆ ಅಂತ ಅನ್ಕೊಳ್ತೀನಿ. ನಿಮಗೇನನ್ಸುತ್ತೆ? ಎಲ್ಲ ಒಂದೇ ಅಲ್ಲ. ಈ ಕಾಯಿಲೆಗೆ ಸಂಬಂಧಿಸಿದಂತೆ ಒಂದಷ್ಟು ಯೋಗಾಸನಗಳು ಹಾಗೂ ಚಿಕಿತ್ಸಾ ರೂಪದಲ್ಲಿ ಹೇಗೆ ನಾವು ಬಳಕೆ ಮಾಡ್ಕೋಬಹುದು, ಆಸನಗಳನ್ನ ಯಾವ ರೀತಿ ಅಭ್ಯಾಸ ಮಾಡಬಹುದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿಯೋಣ, ಅಭ್ಯಾಸ ಮಾಡೋಣ. ಸಾಧ್ಯವಾದಷ್ಟು ನಾನು ಮುಂಚೆನೆ ಹೇಳ್ತಾ ಇದ್ದೀನಿ, ಗುರುಗಳ ಮುಖಾಂತರವಾಗಿ ಅಭ್ಯಾಸ ಮಾಡೋದು ಅತಿ ಸೂಕ್ತ. ನಿಮ್ಮ ಕಾಯಿಲೆಗೆ ಪರಿಣಾಮಕಾರಿಯಾಗಿ ಇದು ಕೆಲಸವನ್ನ ಮಾಡುತ್ತೆ. ಈಗ ಮೊದಲನೇದಾಗಿ ತುಂಬಾ ಸರಳವಾಗಿರ್ತಕ್ಕಂಥ ಒಂದು ಆಸನವನ್ನ ಮಾಡೋಣ. ಹೊಟ್ಟೆ ಕೆಳಗೆ ಮಾಡಿ ಮಲಗುವಂಥದ್ದು. ಈ ಒಂದು ಡಯಾಬಿಟಿಕ್ ಯಾವುದಕ್ಕೆ ಬರುತ್ತೆ ಅಂತಂದ್ರೆ, ನಮ್ಮ ಶರೀರದ ಹೊಟ್ಟೆ ಭಾಗದಲ್ಲಿ ಇನ್ಸುಲಿನ್ ಏನು ಪ್ರೊಡಕ್ಷನ್ ಆಗುತ್ತೆ, ನಾಭಿಯ ಭಾಗದಲ್ಲಿ ಪ್ಯಾಂಕ್ರಿಯಾಸ್ನ ಒಂದು ಸಮಸ್ಯೆಗೋಸ್ಕರ ಅದು ಪ್ರೊಡಕ್ಷನ್ ಮಾಡ್ತಕ್ಕಂಥ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದಾಗ ನಮಗೆ ಈ ಡಯಾಬಿಟಿಕ್ ಶುರುವಾಗುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಇದರಲ್ಲಿ ಟೈಪ್ 1 ಟೈಪ್ 2 ಡಯಾಬಿಟಿಕ್ ಅಂತಲೂ ಇದೆ. ಇದು ಟೈಪ್ 1 ಸ್ವಲ್ಪ ಬಿಗಿನಿಂಗ್ ಸ್ಟೇಜ್ ಅಲ್ಲಿ, ಟೈಪ್ 2 ಸ್ವಲ್ಪ ಹೆಚ್ಚಿನದಾಗಿ ತೊಂದರೆಯನ್ನ ಕೊಡ್ತಿರ್ತಕ್ಕಂಥದ್ದು, ಸಕ್ಕರೆ ಪ್ರಮಾಣದಲ್ಲಿ ತುಂಬಾ ವ್ಯತ್ಯಾಸ ಆಗುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಕೆಲವರೆಲ್ಲ ಮಾತ್ರೆಗಳನ್ನು ತಗೊಳ್ತಾ ಇರ್ತೀರಾ, ಕೆಲವರು ನೇರವಾಗಿ ಇಂಜೆಕ್ಷನ್ ಅನ್ನ ತಗೊಳ್ತಾ ಇರ್ತೀರಾ. ಇದರಿಂದ ಕೆಲವರು ತುಂಬಾ ಸಾಕಾಗಿ ಹೋಗಿರ್ತೀರಾ, ಮುಕ್ತಿ ಪಡೆಯೋದಕ್ಕೆ ಕಷ್ಟ ಆಗಿರುತ್ತೆ. ಆದ್ರೂ ಕೂಡ ಒಂದಷ್ಟು ಆಸನಗಳು ನಮಗೆ ಯಾವ ರೀತಿ ಪರಿಣಾಮಕಾರಿ ಆಗುತ್ತೆ, ನಮ್ಮ ಡಯಾಬಿಟಿಕ್ ಅನ್ನ ಹೇಗೆ ನಾವು ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ತಿಳ್ಕೊಳ್ತಾ ಹೋಗೋಣ. ಬನ್ನಿ. ಹಾಗಾದ್ರೆ ಮೊದಲು ಹೊಟ್ಟೆಯನ್ನ ಕೆಳ ಮಾಡಿ ಮಲಗಬೇಕು. ಸ್ಥಿತಿ ಇಲ್ಲಿ ಸ್ವಲ್ಪ ನಿಮ್ಮ ಕೈಗಳನ್ನ ಬೆನ್ನಿನ ಹಿಂಭಾಗ ಲಾಕ್ ಮಾಡಿ ಕಾಲು ಕೂಡಿಸಿ ಉಸಿರು ತಗೊಳ್ತಾ ಶರೀರವನ್ನ ಭುಜಂಗಾಸನದ ರೀತಿಯಲ್ಲಿ ಮೇಲಕ್ಕೆ ಏಳಿರಿ. ಕೈಗಳು ಕಾಲಿನ ಕಡೆ ಹಿಗ್ಸಿ, ದೃಷ್ಟಿ ಮೇಲೆ, ಎಷ್ಟು ಸಾಧ್ಯರಷ್ಟು ನಾಭಿ ಮೇಲೆ ನಿಲ್ಲೋ ಪ್ರಯತ್ನ. ಹಾಗೆ ಉಸಿರು ಬಿಡುತ್ತಾ ಕೆಳಗಡೆ. ಉಸಿರಾಟದ ಕ್ರಮನೂ ಸಹ ತುಂಬಾ ಮುಖ್ಯವಾಗಿರುತ್ತೆ. ಮತ್ತೊಮ್ಮೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಯಾರಿಗೆ ಮೇಲೆ ನಿಲ್ಸೋದಕ್ಕಾಗುತ್ತೆ ಅವರು ನಿಲ್ಸಿ ಅದೇ ಸ್ಥಾನದಲ್ಲಿ ಉಸಿರಾಟ ಮಾಡಿ. ಯಾರಿಗೆ ಆಗೋದಿಲ್ಲ ಅವರು ಈ ರೀತಿಯಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರನ್ನ ಬಿಡ್ತಾ ಗಡ್ಡ ಕೆಳಗಡೆ ಮುಗಿಸುವಂತ ಕ್ರಿಯೆ ನಡೀತಾ ಇರಲಿ. ಸಾಧ್ಯವಾಗುವಂತವ್ರು ಹೀಗೆ ನಿಲ್ಸಿ ಅಂತ ಹೇಳ್ತೀನಿ. ರಿಲೀಸ್. ಹಾಗೆ ವಿಶ್ರಾಂತಿ ಸ್ಥಿತಿ. ಇಲ್ಲಿ ಒಂದು ಆಸನದಿಂದ ಮತ್ತೊಂದು ಆಸನಗಳನ್ನು ಅಭ್ಯಾಸ ಮಾಡುವಾಗ ವಿಶ್ರಾಂತಿ ಬಹಳ ಮುಖ್ಯವಾಗಿರುತ್ತೆ. ಇದೇ ರೀತಿ ಮತ್ತೊಂದು ಆಸನವನ್ನ ಅಭ್ಯಾಸ ಮಾಡೋಣ. ಸರಳ ಭುಜಂಗಾಸನ. ನಿಮ್ಮ ಎರಡು ಮೊಣಕೈಗಳನ್ನ ನೆಲಕ್ಕೆ ಊರ್ಕೊಂಡು ಅಂಗೈವರೆಗೂ ನೇರವಾಗಿ ಇಟ್ಕೋಬೇಕು. ಇಲ್ಲಿ ನಿಮ್ಮ ಪಕ್ಕೆಲುಬುಗಳನ್ನ ರಿಬ್ಸ್ ಸ್ಟ್ರೆಚ್ ಮಾಡ್ತಾ ಎದೆ ಭಾಗವನ್ನ ಎಷ್ಟು ವಿಸ್ತಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಅಗಲ ಮಾಡಿ. ನಿಮ್ಮ ನಾಭಿಯ ಭಾಗ ನೆಲಕ್ಕೆ ತಾಗ್ತಾ ಇರುತ್ತೆ. ರಕ್ತ ಸಂಚಾರ ನಾಭಿಯ ಭಾಗಕ್ಕೆ ಹೆಚ್ಚಿನದಾಗಿ ನಡೀತಾ ಇರುತ್ತೆ. ಹಾಗೆ ಪ್ಯಾಂಕ್ರಿಯಾಸಿಗೆ ತನ್ನ ಕೆಲಸವನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದೃಷ್ಟಿ ನೇರ. ಇದೇ ರೀತಿ ನಾವು ಭುಜಂಗಾಸನವನ್ನು ಸಹ ಅಭ್ಯಾಸ ಮಾಡಬಹುದು. ಯಾರಿಗೆ ಭುಜಂಗಾಸನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂಥವ್ರು ಈ ಸರಳ ಭುಜಂಗಾಸನವನ್ನ ಅಭ್ಯಾಸ ಮಾಡ್ಬೋದು. ಇದೆಲ್ಲರೂ ಸಹ ಮಾಡೋದಕ್ಕೆ ಅನುಕೂಲ ಆಗತ್ತೆ, ಕಷ್ಟ ಏನಿಲ್ಲ. ಸೊ ಭುಜಂಗಾಸನ ಅನ್ನೋದನ್ನ ಹಾಗೆ ಎರಡು ಅಂಗೈಗಳನ್ನ ಎದೆಯ ಪಕ್ಕದಲ್ಲಿ ಇಟ್ಕೊಂಡು ಎದೆಯ ಭಾಗವನ್ನ ಮೇಲೆತ್ತುವಂಥದ್ದು, ಹಾವು ಎಡೆ ಎತ್ತಿದ ರೀತಿಯಲ್ಲಿ. ನಿಮ್ಮ ಎದೆಯ ಭಾಗ, ನಾಭಿಯ ಭಾಗವನ್ನು ಗಮನಿಸ್ತಾ ಇದ್ರೆ ಉಸಿರಾಟದ ಪ್ರಕ್ರಿಯೆ ಗೊತ್ತಾಗುತ್ತೆ. ಕೆಲವರಿಗೆ ಇಲ್ಲಿ ಕತ್ತು ಮತ್ತೆ ಸೊಂಟದಲ್ಲಿ ನೋವು, ಸೆಳೆತ ಉಂಟಾಗತ್ತೆ. ಅದನ್ನು ಕೂಡ ಗಮನಿಸ್ಕೊಂಡು ನಿಮ್ಮ ಯಥಾಶಕ್ತಿ ಶರೀರವನ್ನ ಮೇಲೆತ್ತಬೇಕು.
ಇಲ್ಲಿ ಕನಿಷ್ಠ 10 ರಿಂದ 15 ಉಸಿರಾಟ. ನಂತರ ನಿಧಾನವಾಗಿ ಶರೀರವನ್ನ ಕೆಳಗಡೆಗೆ ಇಳಿಸಿ ಗದ್ದದ ಕೆಳಗಡೆ ಕೈಗಳನ್ನ ಕೊಟ್ಕೊಳ್ಳಿ. ಹಾಗೆ ಕಾಲುಗಳನ್ನ ಅಗಲಕ್ಕಿ. ಶರೀರದಲ್ಲಿ ಎಲ್ಲೂ ಸಹ ಒತ್ತಡ ಇರಬಾರದು. ನಿಮ್ಮ ನಾಭಿಯ ಭಾಗ ಮಕರಾಸನ ಸ್ಥಿತಿಯಲ್ಲಿ ನೆಲಕ್ಕೆ ಒತ್ತುತ್ತಾ ಇರುತ್ತೆ. ಇದು ಸಹ ನಿಮ್ಮ ಡಯಾಬಿಟಿಕ್ ಅಥವಾ ಮಧುಮೇಹ ಕಾಯಿಲೆಗೆ ತುಂಬಾ ಪೂರಕವಾಗಿ ಅದನ್ನು ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಮಕರಾಸನ. ಹಾಗೆ ಮತ್ತೊಂದು ಆಸನವನ್ನು ಮಾಡೋಣ, ಶಲಭಾಸನ. ನಿಮ್ಮ ಎರಡೂ ಅಂಗೈಗಳನ್ನ ತೊಡೆ ಕೆಳಗಡೆ ಕೂತ್ಕೊಳ್ಳಿ. ನಿಮ್ಮ ಬಲಗಡೆ ಕಾಲನ್ನ ಯಥಾಶಕ್ತಿ ಮೇಲೆತ್ತಿ. ಇಲ್ಲಿ ಕಾಲು ಮಡಚೋದಾಗ್ಲಿ ಮಾಡಬಾರ್ದು. ಎಷ್ಟು ಮೇಲೆತ್ತೀರ ಅನ್ನೋದು ಸಹ ಮುಖ್ಯ ಆಗಲ್ಲ. ಎಷ್ಟು ನೀಟಾಗಿ ಹೆಚ್ಚು ಹೊತ್ತು ನಿಲ್ಲಿಸುವಾಗ ಶ್ರಮ ಆಗದ ರೀತಿಯಲ್ಲಿ ಸಹಜವಾಗಿ ನಿಲ್ಲಿಸಿ ಉಸಿರಾಟ ಆರಾಮವಾಗಿ ನಡೆಯುವ ರೀತಿಯಲ್ಲಿ ನಿಲ್ಲಿಸ್ಬೇಕು. ಕಾಲನ್ನ ಯಾರೋ ಹಿಡಿದು ಎಳಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹಿಗ್ಗಿಸ್ಬೇಕು. ಸಹಜ ಉಸಿರಾಟ ನಡೀತಾ ಇರುತ್ತೆ ಇಲ್ಲಿ. ಇದೇ ರೀತಿ ಮತ್ತೊಂದು ಬದಿಯಿಲ್ಲ. ಒಂದೊಂದು ಬದಿ ಒಂದು 5 ಉಸಿರಾಟ. ನಂತರದಲ್ಲಿ ಎರಡೂ ಕಾಲುಗಳನ್ನ ಮೇಲಕ್ಕೆ ಹಿಗ್ಗಿಸ್ಬೇಕು, ಅಂಗೈಗಳನ್ನ ಮೇಲಕ್ಕೆ ಎತ್ತಬೇಕು. ಈ ಒಂದು ಪೂರ್ಣ ಶಲಭಾಸನವನ್ನ ಮಾಡೋದಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ, ಅಥವಾ ಏಕಪಾದ ಶಲಭಾಸನವನ್ನು ಸಹ ಮಾಡೋದು ಕಷ್ಟ ಆಗುವಂತವರು ಪ್ರಾಪ್ಸ್ ಮೆಟೀರಿಯಲ್ ಅನ್ನು ಬಳಸಿ ಅಥವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಬಳಸಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಈಗ ನಾವು ಸಲಕರಣೆಗಳನ್ನ ಬಳಸಿ ಯಾವ ರೀತಿ ಶಲಭಾಸನವನ್ನ ಮಾಡಬಹುದು ಅಥವಾ ಭುಜಂಗಾಸನವನ್ನ ಮಾಡಬಹುದು ಅನ್ನೋದನ್ನ ಈಗ ಮಾಡೋಣ. ಇದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂತಹ ಮನೆಯಲ್ಲೇ ಇರ್ತಕ್ಕಂಥ ಚೇರು ಮತ್ತೆ ದಿಂಬುಗಳು ಇದ್ರೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಗಮನಿಸೋಣ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಭುಜಂಗಾಸನ ಎಲ್ರಿಗೂ ಸಹ ಕೈ ಎತ್ತೋದಕ್ಕೆ ಕಷ್ಟ ಆಗತ್ತೆ ಅಥವಾ ಮೊಣಕೈ ನೋವು ಬರ್ಬೋದು. ಸೊ ಅಂಥವ್ರು ನಿಮ್ಮ ಮನೇಲಿರ್ತಕ್ಕಂತಹ ಒಂದು ಪಿಲ್ಲೋ, ಬ್ಲೋಸ್ಟರ್ ಅಂತ ಏನ್ ಕರಿತೀವಿ, ಅಥವಾ ದಿವಾನ್ ಕಾಟ್ನಲ್ಲಿ ಹಾಕುವಂತ ಒಂದು ದಿಂಬು ಅಂತ ಏನು ಹೇಳ್ತೀವಿ, ಅದನ್ನ ಬಳಸ್ಕೊಂಡು ಅದರ ಮೇಲೆ ಹೊಟ್ಟೆಯ ಭಾಗವನ್ನು ತಾಗಿಸಿ ಮೊಣಕೈಗಳನ್ನ ಆ ನಿಮ್ಮ ಎರಡು ತುದಿಯ ಪಿಲ್ಲೋ ಭಾಗಕ್ಕೆ ಇಟ್ಕೊಂಡು ನೇರವಾದ್ರೆ ಇದು ಸಹ ನಿಮಗೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಯಾರಿಗೆ ನೇರವಾಗಿ ಭುಜಂಗಾಸನ ಮಾಡೋದು ಕಷ್ಟ ಆಗುತ್ತೆ ಅಂಥವ್ರು ಇದು ಸಹ ಈಗ ನೀವು ಗಮನಿಸ್ಕೋಬಹುದು. ಕೆಲವರಿಗೆ ನಾಭಿ ಅಥವಾ ಒಕ್ಕಳದ ಭಾಗ ಏನಿದೆ ಅಲ್ಲಿ ಒಂಥರ ಬೀಟಿಂಗ್, ಹೃದಯದ ಬಡಿತ ಏನು ನಡೀತಾ ಆ ಥರದ್ದೊಂದು ಸೆಳೆತ, ಒತ್ತಡ ಅಲ್ಲಿ ಬರ್ಬೋದು. ಸರಾಗವಾಗಿ ಉಸಿರಾಟ ನಡೀತಾ ಇರುತ್ತೆ. ಆರಾಮವಾಗಿ ಸ್ಥಿತಿಯಲ್ಲಿ 10 ರಿಂದ 15 ಉಸಿರಾಟ ಅಥವಾ ಇದಕ್ಕಿಂತ ಹೆಚ್ಚಿನದಾಗಿ ಉಸಿರಾಟ ನಡೆಯುತ್ತೆ ಅಂದ್ರೆ ಮಾಡ್ಬೋದು ಸಹ. ದೃಷ್ಟಿ ನೇರ. ಈ ಸ್ಥಿತಿಯಿಂದ ವಾಪಸ್ ಬರೋಣ. ರಿಲ್ಯಾಕ್ಸ್ ಪೊಸಿಷನ್. ನಿಧಾನವಾಗಿ ವಾಪಸ್ ತಕ್ಕೊಳ್ಳಿ. ವಿಶ್ರಾಂತಿ. ಮಕರಾಸನ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಮಾಡುವಂಥದ್ದು. ಹಾಗೆ ನಾವು ಏಕಪಾದ ಶಲಭಾಸನ ಮತ್ತು ಪೂರ್ಣ ಶಲಭಾಸನವನ್ನ ಮಾಡಿದ್ವಿ. ಈಗ ಅದು ಸಹ ಕೆಲವರಿಗೆ ಕಷ್ಟ ಆಗತ್ತೆ. ಹಾಗೆ ಹೇಗೆ ಸಲಕರಣೆಯನ್ನು ಬಳಸ್ಕೊಂಡು ಮಾಡಬಹುದು ನಾವು? ನಮ್ಮ ಮನೆಯಲ್ಲಿ ಎಲ್ಲರೂ ಮನೆಯಲ್ಲೂ ಸಹ ಚೇರ್ ಇದೆ. ಆ ಚೇರ್ನ ಬಳಸ್ಕೊಳ್ಳಿ. ಈಗ ನನಗೆ ಇಲ್ಲಿ ನಾನು ಇದ್ರ ಮೇಲೆ ಏನು ಹಾಕೊಳ್ಳಲ್ಲ. ನೀವು ವೀಕ್ಷಕರು ಇದ್ರ ಮೇಲೆ ಒಂದು ತಲೆದಿಂಬು ಅಥವಾ ಒಂದು ಬೆಡ್ಶೀಟು ಅಥವಾ ಒಂದು ಟವಲ್ ಅನ್ನ ಹಾಕೋಬಹುದು. ಏಕಪಾದ ಶಲಭಾಸನ. ನಮ್ಮ ಎರಡೂ ಕಾಲುಗಳನ್ನ ಸ್ವಲ್ಪ ಹೊರಗಡೆ ತೆಗೆಯುವಷ್ಟು ಎರಡೂ ಕಾಲಿನ ಚೇರ್ಗಳ ಕಾಲಿನ ಮಧ್ಯದಲ್ಲಿ ಕಳಿಸ್ಕೋಬೇಕು. ಮಲಗಬೇಕು. ಕೈಗಳನ್ನ ಹೊರಮುಖವಾಗಿ ಅಥವಾ ಒಳಮುಖವಾಗಿ ಚಾಚ್ಕೋಬೇಕು. ಈಗ
ನಿಧಾನವಾಗಿ ಒಂದು ಕಾಲನ್ನ ಹೊರಬದಿಗೆ ಚಾಚಿ ಆ ಚೇರ್ ಮೇಲೆ ಇಟ್ಕೋಬೇಕು. ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ನಿಮ್ಮ ಕಾಲು, ಅಂಥದ್ದು ಸ್ವಲ್ಪ ನೀವು ಒಂದು ಸ್ವಲ್ಪ ಚೇರ್ನ ಹಿಂದಕ್ಕೆ ಜರುಗಿಸ್ಕೊಂಡ್ರೆ ನಿಮಗೆ ಸುಖವಾಗಿ ಅಭ್ಯಾಸವನ್ನ ಮಾಡಬಹುದು. ಕೆಲವರಿಗೆ ಮೊಣಕಾಲಲ್ಲಿ ನೋವು ಬರುತ್ತೆ, ಅಲ್ಲಿ ಸಹ ಒತ್ತಡ ಇರಬಾರ್ದು. ಎಷ್ಟು ಮೇಲಕ್ಕೆ ಇಟ್ಕೊಳ್ಳೋದು ಅಷ್ಟೇ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನೀವೇ ನೋಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಕಾಲು ಎಡಗಡೆ ಕಾಲನ್ನ ಮೇಲಕ್ಕೆ ಚಾಚೋದು. ನೀವು ಇಲ್ಲಿ 2 ನಿಮಿಷ 3 ನಿಮಿಷ ಈ ಸ್ಥಿತಿಯಲ್ಲಿ ಆರಾಮಾಗಿ ಉಸಿರಾಟ ಮಾಡ್ಬೋದು. ಇಲ್ಲಿ ನಾವು ತಿಳಿಸ್ತಾ ಇರೋದು ಬರೀ ಡಯಾಬಿಟಿಕ್ ಅಂತ. ಇದೇ ಆಸನ ಬೇರೆ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಉಪಯೋಗ ಬಹಳ ಆಗುತ್ತೆ. ನಂತರದಲ್ಲಿ ನಾನಿಲ್ಲಿ ಒಂದು ಕಾಲ ಆಲ್ರೆಡಿ ಮೇಲೆ ಇಟ್ಟಿದ್ದೀನಿ, ಏಕಪಾದ ಶಲಭಾಸನ, ಪೂರ್ಣ ಶಲಭಾಸನ. ಮತ್ತೊಂದು ಕಾಲನ್ನ ತೆಗೆದು ಮತ್ತೆ ನಾನು ಚೇರ್ ಮೇಲೆ ಇಡ್ತಾ ಇದ್ದೀನಿ. ನೀವು ಎಷ್ಟೊತ್ತಾದ್ರೂ ಇಲ್ಲಿ ಇರ್ಬೋದು, ಯಾಕಂದ್ರೆ ಒತ್ತಡ ಇರೋದಿಲ್ಲ, ಕೆಲಸ ಪರಿಣಾಮಕಾರಿಯಾಗಿ ನಡೀತಾ ಇರುತ್ತೆ. ನಿಧಾನವಾಗಿ 2 ಕಾಲುಗಳನ್ನ ಇಡಿಸಿ, ಕಾಲುಗಳನ್ನ ಚಾಚಿ, ಕೈಗಳನ್ನ ಬಿಡಿಸಿ, ಮಕರಾಸನ ಸ್ಥಿತಿ, ವಿಶ್ರಾಂತ ಸ್ಥಿತಿ. ಈ ಭುಜಂಗಾಸನ ಮತ್ತೆ ಶಲಭಾಸನ, ಏಕಪಾದ ಶಲಭಾಸನ ಹಾಗೆ ಪೂರ್ಣ ಶಲಭಾಸನ ಸರಳವಾಗಿ ಹೇಗೆ ಮಾಡಬಹುದು, ಹಾಗೆ ವಸ್ತುಗಳನ್ನ ಬಳಸಿ ಹೇಗೆ ಮಾಡಬಹುದು ಅನ್ನೋದನ್ನ ಗಮನಿಸಿದೀವಿ. ಇದು ಡಯಾಬಿಟಿಕ್ಗೆ ಅಂತ ನಾವು ಈ ಸಂಚಿಕೆಯಲ್ಲಿ ತೋರಿಸಿದ್ದೀವಿ. ಇದೇ ಆಸನಗಳು ಬೇರೆ ಕಾಯಿಲೆಗಳಿಗೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಅಂತ ಮುಂಚೆನೂ ಹೇಳಿದ್ದೀನಿ, ಈಗಲೂ ಸಹ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ಸಮಸ್ಯೆ ಇದೆ, ಈ ಆಸನಗಳನ್ನ ಅಭ್ಯಾಸ ಮಾಡಿ. ಮತ್ತೆ ಪುನಃ ಉಚ್ಚಾರ ಮಾಡ್ತಾ ಇದ್ದೀನಿ, ಗುರು ಮುಖೇನ ಇವುಗಳನ್ನ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಇವುಗಳಿಂದ ಆಗುವಂತಹ ಪರಿಣಾಮವನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ವಿಷಯವನ್ನ ಹಂಚ್ಕೊಳ್ಳಿ. ನಿಮಗಾಗಿರ್ತಕ್ಕಂಥ ಉಪಯೋಗವನ್ನ ತಿಳಿಸಿ ಅಂತ ಕೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.